ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವಾಗ ಮಾಡ್ಯೂಲ್ 2 ಕಂಟಿನ್ಯೂಯೇಷನ್ ಮಾಡೋಣ. ಈಗ ಸೆಕೆಂಡ್ ಸ್ಟೇಜ್ ಏನಿತ್ತು, ಇನ್ಕಾರ್ಪೊರೇಷನ್ ಸ್ಟೇಜ್ ಇತ್ತು. ಇನ್ಕಾರ್ಪೊರೇಷನ್ ಸ್ಟೇಜ್ ಅಂತ ರಿಜಿಸ್ಟ್ರೇಷನ್ ಸ್ಟೇಜ್ ಅಂತ ಹೇಳಿದ್ದೆ. ಇವಾಗ ಫಸ್ಟ್ ಪ್ಲಾನ್ ಎಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ತಗೊಬಂದು ರಿಜಿಸ್ಟರ್ ಆಫೀಸ್ಗೆ ಕೊಟ್ಟಿದ್ದಾನೆ ಅನ್ಕೊಳ್ಳಿ. ಇವಾಗ ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾವ್ಯಾವ ತರ ಪ್ರೋಸೆಸ್ ಆಗುತ್ತೆ ಅಂತ ನೋಡೋಣ. ಇನ್ಕಾರ್ಪೊರೇಷನ್ ಸ್ಟೇಜ್ ಇಸ್ ದ ಲೀಗಲ್ ರಿಜಿಸ್ಟ್ರೇಷನ್ ಆಫ್ ದ ಕಂಪನಿ with the register of a company. After this stage, the company comes into legal existence. It is the second stage of formation of company. Formation of company ನಲ್ಲಿ ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಇನ್ಕಾರ್ಪೊರೇಷನ್ ಸ್ಟೇಜ್. ಅಂದ್ರೆ ರಿಜಿಸ್ಟ್ರೇಷನ್ ಆದ್ಮೇಲೆನೆ ಒಂದು ಕಂಪನಿ ಬರ್ತಾಗೋದು, ಅಂದ್ರೆ ಒಂದು ಕಂಪನಿ ಎಕ್ಸಿಸ್ಟೆನ್ಸ್ಗೆ ಬರೋದು. ರಿಜಿಸ್ಟ್ರೇಷನ್ ಮುಂಚೆ ಇವಾಗ ನಾನು ಹೇಳ್ಕೊಂಡು ಓಡಾಡ್ಬೋದಲ್ವಾ, ನನ್ನೊಂದು ಕಂಪನಿ ಇದೆ ಅದಿದೆ ಅಂತ ಸುಮ್ಮನೆ ಹೇಳ್ಕೊಂಡು ಓಡಾಡ್ಬೋದೇ ಹೊರ್ತು, ನಾವ್ ಯಾವಾಗ ಲೀಗಲ್ ಆಗಿ ರಿಜಿಸ್ಟರ್ ಮಾಡ್ಕೋತೀವೋ ಅದೇ ಅದು ಎಕ್ಸಿಸ್ಟೆನ್ಸ್ಗೆ ಬರೋದು. ಓಕೆನಾ. ಇವಾಗ ಕಂಟೆಂಟ್ ಆಫ್ ಇನ್ಕಾರ್ಪೊರೇಷನ್ ಸ್ಟೇಜ್ ಏನೇನು ಕಂಟೆಂಟ್ ಬರುತ್ತೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಅಂದ್ರೆ, ಫೈಲಿಂಗ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಫೈಲಿಂಗ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಅಂದ್ರೆ ಮೇನ್ ಕ್ಯಾರೆಕ್ಟರ್ ಡಾಕ್ಯುಮೆಂಟ್ ಆಫ್ ಅ ಕಂಪನಿ. ಇಟ್ ಸ್ಟೇಟ್ಸ್ ದ ಕಂಪನಿ ನೇಮ್, ಆಫೀಸ್, ಆಬ್ಜೆಕ್ಟಿವ್ಸ್, ಲಯಬಿಲಿಟಿ, ಕ್ಯಾಪಿಟಲ್ ಎಕ್ಸೆಟ್ರಾ. ಅದು ನಾವು ನೆಕ್ಸ್ಟ್ ಇದ್ರಲ್ಲಿ ಅಂದ್ರೆ ಇದ್ರಲ್ಲೇನೆ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಅಂದ್ರೆ ಈ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನೀವ್ ಏನ್ ಬಿಸ್ನೆಸ್ ಮಾಡಕ್ ಹೋಗ್ತಿದ್ರ ಅಂತ ಗೊತ್ತಾಗುತ್ತೆ. ಅದೇ ಇದು ಡೀಟೇಲ್ ಆಗಿ ನಾನು ಆಮೇಲೆ ಹೇಳ್ತೀನಿ, ಯಾಕಂದ್ರೆ ಅದನ್ನೇ ಡೀಟೇಲ್ ಆಗಿ ಬರಬೇಕಾಗುತ್ತೆ ನೀವು. ಸೊ ಏನಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಪಾರ್ಲರ್ ಓಪನ್ ಮಾಡ್ತಿದ್ದೀರಾ ಅಂದ್ರೆ ಅದು ಎ ಕಂಪನಿ ಇಸ್ ಫಾರ್ಮಿಂಗ್ ಗೋಯಿಂಗ್ ಟು ಸೆಲ್ ಅ ಬ್ಯೂಟಿ ಪ್ರಾಡಕ್ಟ್ ಅಂತ ತೋರಿಸ್ಬೋದು. ಇಲ್ಲ ನೀವೇನೋ ಫುಡ್ ಮಾಡ್ತಿರ್ಬೋದು. ಅಂದ್ರೆ ಮೇನ್ ಏನ್ ಕಂಟೆಂಟ್ ಇದೆ ನಿಮ್ದು, ಮೇನ್ ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ನಾವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಫೈಲಿಂಗ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ ಆಫ್ ಅಸೋಸಿಯೇಷನ್ Article of Association contains internal rules and procedures of the company. ಅಂದ್ರೆ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಕಂಪನಿ ಫಾಲೋ ಮಾಡಬೇಕು ಅನ್ನೋದು ನಾವು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನೋಡ್ತೀವಿ. ಅಂದ್ರೆ ನೀವು ನೋಡಿರ್ತೀರ ಅನ್ಸುತ್ತೆ, ಅವನು ಟ್ಯಾಕ್ಸ್ ನ ಪ್ರಾಪರ್ ಆಗಿ ಪೇ ಮಾಡೋದಿರ್ಬೋದು, ಇಲ್ಲ ರಿಪೋರ್ಟ್ಸ್ ನ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಒಂದು ಕಂಪನಿ ಸ್ಟಾರ್ಟ್ ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದು ನಾವು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆಮೇಲೆ ಏನ್ ಮಾಡ್ತಾನೆ ಅಂದ್ರೆ, ಸಬ್ಮಿಟಿಂಗ್ ಫಾರ್ಮ್ ಟು ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಏನ್ ಮಾಡ್ತಾನೆ, ಫಾರ್ಮ್ ನ ಸಬ್ಮಿಟ್ ಮಾಡ್ತಾನೆ. ಅದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಡೀಟೇಲ್ಸು, ಮತ್ತೆ ಡೈರೆಕ್ಟರ್ ಡೀಟೇಲ್ಸು, ಅಡ್ರೆಸ್ ಪ್ರೂಫು, ಐಡೆಂಟಿಟಿ ಪ್ರೂಫ್ ಅಂದ್ರೆ ಆಧಾರ್, ಪಾನು, ಮತ್ತೆ GST, ಅಸೀಲು, ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆಮೇಲೆ ಡಿಕ್ಲರೇಷನ್. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಪೇಮೆಂಟ್ ಆಫ್ ಫೀಸ್ ಅಂಡ್ ಸ್ಟಾಂಪ್ ಡ್ಯೂಟಿ ಫಾರ್ ನೇಮ್ ಅಪ್ರೂವಲ್, ಡಾಕ್ಯುಮೆಂಟೇಶನ್ ಅಂಡ್ ರಿಜಿಸ್ಟ್ರೇಷನ್ಗೋಸ್ಕರ ಅವ್ನು ಏನ್ ಮಾಡ್ಬೇಕು, ಅದೇನ್ ಇಷ್ಟು ಫಿಕ್ಸ್ಡ್ ಅಮೌಂಟ್ ಫೀಸ್ ಇರುತ್ತಲ್ವಾ ಅದನ್ನ ಪೇ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇವ್ರು ಏನ್ ಮಾಡ್ತಾರೆ, ಒಂದು ಅಪ್ರೂವಲ್ ಮಾಡ್ಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ಬೇಕು, ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಬೇಕು. ಸೊ ಇದಿಷ್ಟಕ್ಕೂ ಅವ್ನು ಏನ್ ಮಾಡ್ತಾನೆ, ಫೀಸ್ ಅನ್ನ ಪೇ ಮಾಡ್ಬೇಕು. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್, ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್. ಅವು ಏನ್ ಮಾಡ್ತಾರೆ ಅಂದ್ರೆ, ಸರ್ಟಿಫಿಕೇಟ್ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕ್ರಾಸ್ ಚೆಕ್ ಮಾಡ್ತಾರೆ, ಕರೆಕ್ಟ್ ಇದೆಯಾ ಇಲ್ವಾ, ಕಳ್ಳನ ಮಗ ಫೇಕ್ ಡಾಕ್ಯುಮೆಂಟ್ಸ್ ಏನಾದ್ರು ತಂದ್ಕೊಟ್ಟವನ, ಯಾರ್ದೋ ಇನ್ನೊಬ್ಬನ್ ಚೆಕ್. ಈಗ ನೋಡಿ, ಒಂದೇ ನೇಮ್ ಅಲ್ಲಿ 1,000 ಜನ ಇರ್ತಾರೆ, ಎಲ್ಲಿ ಬೇರೆಯವ್ರ ಚೆಕ್ ಗಿಕ್ ತಂದು ಕೊಟ್ಬಿಟ್ಟವನ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡ್ತಾನೆ. ನೆಕ್ಸ್ಟ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಅಂದ್ರೆ ಇದೆಲ್ಲಾ ಪ್ರೊಸೀಜರ್ ಆದ್ಮೇಲೆ ಅವ್ನಿಗೊಂದು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬರುತ್ತೆ. ತಗೊಳಪ್ಪ, ನಿನ್ ಕಂಪ್ನಿ ಆಯ್ತು. ಸೊ ಅದೊಂಥರ ಬರ್ತ್ ಸರ್ಟಿಫಿಕೇಟ್ ಇದ್ದಂಗೆ. ಈಗ ಅಪ್ಪ ಅಮ್ಮಂದಿರಿಗೆ ತಗೊಳ್ಳಿ ನಿಮ್ ಮಕ್ಳು ಅಂತ ಹೆಂಗೆ ಪ್ರೂಫ್ಗೆ ಸರ್ಟಿಫಿಕೇಟ್ ಕೊಡ್ತಾರೋ, ಹಾಗೆ ಒಂದು ಕಂಪನಿ ಆಗಿದೆ ಅಂತ ಸರ್ಟಿಫಿಕೇಟ್ ನ ಕೊಡ್ತಾರೆ. ಓಕೆನಾ. ಈ ಸರ್ಟಿಫಿಕೇಟ್ ಸಿಕ್ಕಿದ್ಮೇಲೆನೆ ಲೀಗಲಿ ಕಂಪನಿ ಫಾರ್ಮ್ ಆಗಿದೆ ಅಂತ ಅರ್ಥ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಫಸ್ಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ನೀನೇನ್ ಪರ್ಟಿಕ್ಯುಲರ್ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಅಲ್ಲಿ ಗೊತ್ತಾಗುತ್ತೆ. ಆಮೇಲೆ ಫೈಲಿಂಗ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ನೀವೇನು ಇಂಟರ್ನಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು. ಆಮೇಲೆ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಫಾರ್ಮ್ ಎಲ್ಲ ಇದೆಯಾ ಅದನ್ನ ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಟ್ಗೆ ಸಬ್ಮಿಟ್ ಮಾಡಬೇಕು. ಪೇಮೆಂಟ್ ನ ಪೇ ಮಾಡಬೇಕು, ಫೀಸ್ ನ ಪೇ ಮಾಡಬೇಕು. ಆಮೇಲೆ ನಿಮ್ ಡಾಕ್ಯುಮೆಂಟ್ಸ್ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಏನ್ ಮಾಡೋದು, ಸರ್ಟಿಫಿಕೇಟ್ ನ ಕೊಡೋದು. ಸೊ ಇದಿಷ್ಟು ಏನು ಕಂಟೆಂಟ್ ಆಫ್ ಇನ್ಕಾರ್ಪೊರೇಷನ್ ಸ್ಟೇಜ್. ನೆಕ್ಸ್ಟ್ ಇವಾಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನ ನೋಡೋಣ. ಅದ್ರ ಜೊತೆಗೆ ಡಿಫರೆನ್ಸ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ನ ನೋಡೋಣ.
ಇವಾಗ ಫಾರ್ಮ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನೋಡೋಣ. ಇವಾಗ ಫಸ್ಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ಏನಂತ ಡಿಸ್ಕಸ್ ಮಾಡೋಣ. ಮೆಮೊ ಮೆಮೊರಂಡಮ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಕಂಪನಿ ಹೇಗೆ ಸ್ಟಾರ್ಟ್ ಆಯ್ತು, ವಾಟ್ ಇಟ್ ಕ್ಯಾನ್ ಡೂ ಅಂದ್ರೆ ಏನ್ ಮಾಡುತ್ತೆ ಆ ಕಂಪನಿ ಅನ್ನೋದು ನಾವು ಇಲ್ಲಿ ನೋಡ್ತೀವಿ. ಟೆಲ್ಸ್ ವಾಟ್ ದ ಕಂಪನಿ ಈಸ್ ಅಂಡ್ ವಾಟ್ ಇಟ್ ಕ್ಯಾನ್ ಡೂ ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಫಸ್ಟ್ ಕ್ಲಾಸಸ್ ನೋಡೋ ಹಾಗಿದ್ದೆ ನೇಮ್ ಕ್ಲಾಸ್. ಫಸ್ಟ್ ಇದ್ರಲ್ಲಿ ಏನ್ ಪರ್ಟಿಕ್ಯುಲರ್ ಮೆನ್ಷನ್ ಆಗಿರ್ಬೇಕು ಅಂದ್ರೆ ನೇಮ್, ಶೋ ದ ಲೀಗಲ್ ನೇಮ್ ಆಫ್ ದ ಕಂಪನಿ. ಫಸ್ಟ್ ನೀವೇನ್ ಮಾಡ್ಬೇಕು, ಲೀಗಲ್ ನೇಮ್ ಅನ್ನ ತೋರಿಸ್ಬೇಕು. ನೆಕ್ಸ್ಟ್ ರಿಜಿಸ್ಟರ್ ಆಫೀಸ್ ಕ್ಲಾಸ್. ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಅಂದ್ರೆ ನಿಮ್ಮ ಈ ಕಂಪನಿ ಯಾವ ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನೀವು ತೋರಿಸ್ಬೇಕು. ಲೈಕ್ ಕರ್ನಾಟಕ ಅಂತ ಪರ್ಟಿಕ್ಯುಲರ್ ಆಗಿ ಈಗ ಕರ್ನಾಟಕ ಸ್ಟೇಟ್ ಅಂತ ಪರ್ಟಿಕ್ಯುಲರ್ ಆಗಿ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅನ್ನೋದು ಇನ್ ಡೀಟೇಲ್ ಆಗಿ ನೀವು ಅಲ್ಲಿ ತೋರಿಸ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಆಬ್ಜೆಕ್ಟ್ ಕ್ಲಾಸ್. ಆಬ್ಜೆಕ್ಟ್ ಕ್ಲಾಸ್ ಅಂದ್ರೆ ನೀವು ಏನನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರ, ನಿಮ್ಮ ಕಂಪನಿನಲ್ಲಿ ನೀವು ಏನ್ ಕೆಲಸ ಮಾಡ್ತಿದ್ದೀರ. ಈಗ ಫಾರ್ ಎಕ್ಸಾಂಪಲ್ ನಿಮ್ದೊಂದು ಟೆಕ್ಸ್ಟೈಲ್ ಅನ್ಕೊಳ್ಳಿ, ನೀವು ಬರೀ ಕ್ಲಾತಿಂಗ್ ಬಿಟ್ಬಿಟ್ಟು ಫುಡ್ ನ ಮಾಡೋ ಹಾಗಿಲ್ಲ, ಆಯ್ತಾ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಎಜುಕೇಶನ್ ಅಂತ ರಿಜಿಸ್ಟರ್ ಆಗಿರ್ತೀನಿ ಅನ್ಕೊಳ್ಳಿ. ನಾನು ಎಜುಕೇಶನ್ ಬಿಟ್ಟು ಇನ್ ಯಾವ್ದನ್ನು ಮಾಡೋ ಹಾಗಿಲ್ಲ. ನಾನು ಏನಲ್ಲಿ ರಿಜಿಸ್ಟರ್ ಆಗಿರ್ತೀನೋ ಆ ಬಿಸ್ನೆಸ್ ಮಾತ್ರ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಲಯಬಿಲಿಟಿ ಕ್ಲಾಸ್. ಲಯಬಿಲಿಟಿ ಕ್ಲಾಸ್ ಅಂತ ಅಂದ್ರೆ ನಿಮ್ಗೆ ಎಷ್ಟು ನೀವು ಶೇರ್ಸ್ ನ ಇಶ್ಯೂ ಮಾಡಿರ್ತಾರೋ ಶೇರ್ ಹೋಲ್ಡರ್ಸ್ ಅಷ್ಟಕ್ಕೆ ಮಾತ್ರ ಅವರು ಲಯಬಲ್ ಆಗಿರ್ತಾರೆ. ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಎಷ್ಟು, ಈಗ 10,000 ಆದಷ್ಟು ಶೇರ್ಸ್ ಅನ್ನ ತಗೊಂಡಿದ್ದ ಅಷ್ಟಕ್ಕೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಹೊರತು ಫುಲ್ಲು ಸಾಲಕ್ಕೆ ನೀವು ಒಂದ್ 10 ಕೋಟಿ ಸಾಲ ಮಾಡಿರ್ತೀರ ಅನ್ಕೊಳ್ಳಿ, ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ಕ್ಲಾಸ್. ಕ್ಯಾಪಿಟಲ್ ಕ್ಲಾಸ್ ಹೇಗೆ ಡಿವೈಡ್ ಮಾಡೋದಂದ್ರೆ ನೀವು ಪ್ರಾಬ್ಲಮ್ಸ್ ಅಲ್ಲಿ ನೋಡಿರ್ತೀರಲ್ವಾ, 10 lakh ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂತ ಕೊಟ್ಟಿರ್ತಾನೆ. ಅವಾಗ ನಾವು ಡಿವೈಡ್ ಮಾಡಿದ್ರೆ 10 lakh ಡಿವೈಡೆಡ್ ಬೈ 10 ಮಾಡಿದ್ರೆ ಅಲ್ಲಿ ಈಕ್ವಿಟಿ ಶೇರ್ಸ್ ಎಷ್ಟಿರುತ್ತೆ, 1 lakh ಇರುತ್ತಲ್ವಾ. ಸೊ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಿದೆ ಮತ್ತೆ ಈಚ್ ಶೇರ್ಸ್ ಗೆ ವ್ಯಾಲ್ಯೂ ಎಷ್ಟಿದೆ. ಇವಾಗ 10 lakh-ಗೆ 10 rupees ಅಂದ್ರೆ ಒಂದ್ ಶೇರ್ಗೆ ಎಷ್ಟು ಬಿತ್ತು, 1 lakh rupees ಬಿತ್ತಲ್ವಾ. ಸೊ ಈ ತರ ನಾವು ಏನು ಡಿವೈಡ್ ಮಾಡ್ತೀವಿ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್. ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಂದ್ರೆ ನೇಮ್ ದ ಫಸ್ಟ್ ಸಬ್ಸ್ಕ್ರೈಬರ್ ಅಂದ್ರೆ ಪ್ರಮೋಟರ್ ಶೇರ್ ಹೋಲ್ಡರ್ಸ್ ಹೂ ಅಗ್ರೀಸ್ ಟು ಟೇಕ್ ಶೇರ್ಸ್ ಅಂಡ್ ಶೋ ಹೌ ಮೆನಿ ಶೇರ್ಸ್ ಈಚ್ ವಿಲ್ ಟೇಕ್. ಇಟ್ ಕನ್ಫರ್ಮ್ಸ್ ದಟ್ ದ ಕಂಪನಿ ಮೆಂಬರ್ ಹ್ಯಾಸ್ ಸಬ್ಸ್ಕ್ರಿಪ್ಷನ್ ದ ಸೈನ್ಡ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಇವಾಗ ಎ ಮತ್ತೆ ಬಿ ಎರಡು ಕಂಪನಿ ಇಬ್ರು ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅನ್ಕೊಳ್ಳಿ, ಅವಾಗ ಇಬ್ರು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಸೈನ್ ಮಾಡಿರ್ಬೇಕು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅರ್ಥ ಆಯ್ತಲ್ಲ. ಫಸ್ಟ್ ನೇಮ್, ಕಂಪನಿ ನೇಮ್ ಏನಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ಬೇಕು. ಮತ್ತೆ ರಿಜಿಸ್ಟ್ರೇಷನ್ ಆಫೀಸ್ ಕ್ಲಾಸು, ಎಲ್ಲಿ ನೀವು ರಿಜಿಸ್ಟರ್ ಆಗ್ತಿದೆ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪರ್ಟಿಕ್ಯುಲರ್ ಆಗಿ ತೋರಿಸ್ಬೇಕು. ನೆಕ್ಸ್ಟ್ ಆಬ್ಜೆಕ್ಟ್ ಅಂದ್ರೆ ನೀವೇನ್ ಬಿಸ್ನೆಸ್ ಮಾಡ್ತಿದ್ರೋ ಅದೇ ಬಿಸ್ನೆಸ್ ಮಾಡ್ಬೇಕು, ಅದು ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋ ಹೋಗಿಲ್ಲ. ನೆಕ್ಸ್ಟ್ ಲಯಬಿಲಿಟಿ ಕ್ಲಾಸು, ನೀವೆಷ್ಟು ಸಾಲ ಮಾಡಿರ್ತು ಅಂದ್ರೆ ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರ್ತೋ ಅಷ್ಟಕ್ಕೆ ಮಾತ್ರ ರೆಸ್ಪಾನ್ಸಿಬಲ್ ಆಗಿರ್ತೀರ. ನೆಕ್ಸ್ಟ್ ಕ್ಯಾಪಿಟಲ್ ಕ್ಲಾಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಟೋಟಲ್ ಅಮೌಂಟ್ ಎಷ್ಟಿದೆ, ಈಚ್ ಶೇರ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಕ್ಲಾಸ್ ಅಲ್ಲಿ ಯಾರ್ ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾನೋ ಅವನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಸೈನ್ ಮಾಡಿರ್ಬೇಕು. ಅರ್ಥ ಆಯ್ತಾ. ಇದಿಷ್ಟು ಏನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ನೆಕ್ಸ್ಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಅದೊಂತ ರೂಲ್ ಬುಕ್ ಇದ್ದಂಗೆ. ಒಂದ್ ನಿಮಿಷ. ಏನೋ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಅದೊಂತ ರೂಲ್ ಬುಕ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ನಾವೇನ್ ಮಾಡ್ತೀವಿ ಅನ್ಕೊಳ್ಳಿ, ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿರ್ತೀವಿ, ಒಂದ್ ನೇಮನ್ನು ಇಟ್ಟಿರ್ತೀವಿ. ಇದನ್ನ ಅಂದ್ರೆ ಏನು ನೇಮ್ ಇಡ್ಬೇಕು, ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಯಾರನ್ನ ಡೈರೆಕ್ಟರ್ ಮಾಡ್ಕೋಬೇಕು ಅನ್ನೋದೆಲ್ಲ ನಾವು ಮೆಮೊರಂಡಮ್ ಆಫ್ ಆರ್ಟಿಕಲ್ ಅಲ್ಲಿ ಡಿಸೈಡ್ ಮಾಡಿರ್ತೀವಿ. ಇನ್ನ ಮಿಕ್ಕಿದ್ದು ಅಂದ್ರೆ ಈಗ ಡೇ ಟು ಡೇ ಡೈಲಿ ಲೈಫ್ ಅಲ್ಲಿ ಯಾವ ತರ ಆಕ್ಟಿವಿಟೀಸ್ ಇರ್ಬೇಕು ಅನ್ನೋದಕ್ಕಂತ ಒಂದು ರೂಲ್ ಬುಕ್ ನ ಮಾಡಿಟ್ಟಿರ್ತಾರೆ. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಆರ್ಟಿಕಲ್ ಆಫ್ ಅಸೋಸಿಯೇಷನ್. ಅಂದ್ರೆ ಈ ಕಂಪನಿ ಹೀಗೆ ಓಡ್ಬೇಕು ಅಂತ ಒಂದು ರೂಲ್ ಬುಕ್ ಇರುತ್ತೆ. ಸೊ ಅಂದ್ರೆ ಯಾವ ತರ ಅಂದ್ರೆ ಯಾರ್ ಡಿಸಿಷನ್ ತಗೋತಾರೆ, ಮತ್ತೆ ಹೇಗ್ ಮೀಟಿಂಗ್ ಆಗುತ್ತೆ, ದಿನ ದುಡ್ಡು ಹೇಗ್ ಹ್ಯಾಂಡಲ್ ಆಗುತ್ತೆ, ಮತ್ತೆ
ನಾವು ಶೇರ್ ಹೋಲ್ಡರ್ಸ್ಗೆ ಈಸಿಯಾಗಿ ಶೇರ್ಸನ್ನ ಹೇಗೆ ಸೇಲ್ ಮಾಡೋದು. ಸೊ ಇದನ್ನೆಲ್ಲ ನಾವು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನೋಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅಲ್ಲಿ ನಾವೇನ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಗಂಟ ಮುಗೀತು. ಇಲ್ಲಿ ನಮ್ಗೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ನಾವು ಹೇಗೆ ಶೇರ್ಸ್ನ ಸೇಲ್ ಮಾಡೋದು, ಮೀಟಿಂಗ್ನ ಹೇಗೆ ಮಾಡೋದು, ದಿನ ನಮ್ಗೆ ದುಡ್ಡು ಬೇಕಾಗುತ್ತಲ್ವಾ ಡೈಲಿ. ಸೊ ಆ ದುಡ್ಡನ್ನ ಹೇಗೆ ನಾವು ಮೇಂಟೈನ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತೀವಿ. ಇವಾಗ ದ ರೂಲ್ ಆಫ್ ಶೇರ್ಸ್. ಏನ್ ರೂಲ್ ಆಫ್ ಶೇರ್ಸ್ ಅಂದ್ರೆ 2 ಶೇರ್ಸ್ ಬರುತ್ತೆ. ಒಂದು ಈಕ್ವಿಟಿ ಶೇರ್ಸ್, ಇನ್ನೊಂದು ಪ್ರಿಫರೆನ್ಸ್ ಶೇರ್ಸ್. ಈಕ್ವಿಟಿ ಶೇರ್ಸ್ ಅಂದ್ರೆ ನಿಮ್ಗೆ ಈಕ್ವಿಟಿ ಶೇರ್ಸ್ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಅವ್ನಿಗೆ ಇಷ್ಟ ಬಂದಾಗ ಅವ್ನು ನಿಮಗೆ ದುಡ್ಡು ಕೊಡ್ತಾನೆ, ಪ್ರಾಫಿಟ್ ಕೊಡ್ತಾನೆ. ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಫಿಕ್ಸ್ಡ್ ಪ್ರಾಫಿಟ್ ನ ನಿಮಗೆ ಕೊಡ್ಲೇಬೇಕು. ಇವಾಗ ಈಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ಗೆ 10,000 ಕೊಡ್ಬೇಕು ಅನ್ಕೊಳ್ಳಿ. ಈಕ್ವಿಟಿ ಶೇರ್ಸ್ ಅವ್ನು ತಲೆನೇ ಕೆಡ್ಸ್ಕೊಳ್ಳಲ್ಲ, ಯಾಕಂದ್ರೆ ಈಕ್ವಿಟಿ ಶೇರ್ಸ್ಗೆ ಅವನು ಯಾವಾಗ ಬೇಕಾದ್ರೂ ಕೊಡ್ಬೋದು. ಅದೇ ಪ್ರಿಫರೆನ್ಸ್ ಶೇರ್ಸ್ಗೆ ಏನ್ ಗೊತ್ತಾ, ಅವನು ಫಿಕ್ಸ್ 10ನೇ ತಾರೀಕು ಕೊಡ್ಬೇಕಂದ್ರೆ ಅಟ್ ಎನಿ ಕಾಸ್ಟ್ 10th ಅವನು ಪೇ ಮಾಡ್ಲೇಬೇಕು. ಓಕೆನಾ? ನೆಕ್ಸ್ಟ್ ಇಶ್ಯೂ ಆಫ್ ನ್ಯೂ ಶೇರ್ಸ್. ಹೊಸ ಶೇರ್ಸ್ ನ ಯಾಕೆ ಅವ್ನು ಕೊಡ್ತಾನೆ ಅಂದ್ರೆ ಅವನ ಹತ್ರ ದುಡ್ಡು ಇರೋದಿಲ್ಲ, ದುಡ್ಡು ಖಾಲಿ ಆಗಿರುತ್ತಲ್ವಾ. ಸೊ ದುಡ್ಡು ಏನಾದ್ರು ಒಂದ್ ಮಾಡ್ಬೇಕಂದ್ರೆ ದುಡ್ಡು ಬೇಕಾಗುತ್ತೆ ಅಂತ ಅಂದಾಗ ಶೇರ್ಸ್ ನ ಸೇಲ್ ಮಾಡಿ ಅದರಿಂದ ದುಡ್ಡನ್ನ ತಗೋತಾನೆ. ಓಕೆನಾ? ಆಮೇಲೆ ಈಗ ಶೇರ್ಸ್ ನ ಸೇಲ್ ಮಾಡಿರ್ತಾನಲ್ವಾ, ಅವಾಗ ಅವ್ರಿಗೆ ವಿತಿನ್ 2 ಮಂತ್ ಒಂದು ಸರ್ಟಿಫಿಕೇಟ್ ಜನರೇಟ್ ಮಾಡಿ ಅವನು ಕೊಟ್ಟಿರ್ತಾನೆ, ಅವ್ರು ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ಅಂತ. ನೆಕ್ಸ್ಟ್ ದ ಡೈರೆಕ್ಟರ್ಸ್ ಕೌನ್ಸಿಲಿಂಗ್. ಈ ಡೈರೆಕ್ಟರ್ ಕೌನ್ಸಿಲಿಂಗ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಹೇಗೆ ಡೈರೆಕ್ಟರ್ನ ಅಪಾಯಿಂಟ್ ಮಾಡ್ಕೋತಾನೆ, ಹೇಗೆ ತೆಗಿತಾನೆ, ಮತ್ತೆ ಡೈರೆಕ್ಟರ್ಗೆ ಏನೇನ್ ಪವರ್ಸ್ ಇರುತ್ತೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಆ ಬುಕ್ ಅಲ್ಲಿ ಬರ್ದಿರ್ತಾನೆ. ಓಕೆನಾ? ಶೇರಿಂಗ್ ದ ಡಿವಿಡೆಂಟ್ ನ ಇವಾಗ ಪ್ರಾಫಿಟ್ ಬಂತು ಕಂಪನಿದು, ಆಯ್ತಾ? ಇವಾಗ ಎಷ್ಟು 10 ಲಕ್ಷ, 10 ಲಕ್ಷ ಸಾಕು, 10 ಲಕ್ಷ ಪ್ರಾಫಿಟ್ ಬಂತು ಅನ್ಕೊಳ್ಳಿ ಕಂಪನಿಗೆ. ಸೊ 10 ಲಕ್ಷದಲ್ಲಿ ಡಿವಿಡೆಂಟ್ ನ ಕೊಡ್ತಾನಲ್ವಾ. ಅಂದ್ರೆ ಇವಾಗ ಈಕ್ವಿಟಿ ಶೇರ್ಸ್ ಪ್ರಿಫರೆನ್ಸ್ ಶೇರ್ಸ್ ಇಂದ ಅವನು ದುಡ್ಡನ್ನ ಇಸ್ಕೊಂಡಿದ್ದ, ಇವಾಗ ಅವ್ರಿಗೆ ದುಡ್ಡನ್ನ ವಾಪಸ್ ಕೊಡ್ತಾನಲ್ವಾ, ಅದನ್ನ ನಾವು ಡಿವಿಡೆಂಟ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ? ಈಕ್ವಿಟಿ ಶೇರ್ಸ್ ಇದು ಪ್ರಾಕ್ಟಿಕಲ್ ಆಗಿದೆ. ನಾನು ನಿಮ್ಗೆ ಒಂದು ಡ್ರಾ ಮಾಡಿನೋ ಏನೋ ಒಂದು ಎಕ್ಸಾಂಪಲ್ ಕೊಡ್ಬೋದಾಗಿತ್ತು. ಅದ ಏನಂದ್ರೆ ಇವಾಗ ನೋಡಿ, ನಾನು ನಿಮ್ಗೆ ಹೇಳಿದೆ, ಇಬ್ಬತ್ತಾನು 10,000 ರೂಪಾಯಿ ಇಸ್ಕೊಂಡಿರ್ತಾನೆ, 10,000 1 ಲಕ್ಷ ಇಸ್ಕೊಂಡಿರ್ತಾನೆ ಅನ್ಕೊಳ್ಳಿ. ಪ್ರಿಫರೆನ್ಸ್ ಶೇರ್ಸ್ ಹತ್ರ ಮತ್ತೆ ಈಕ್ವಿಟಿ ಶೇರ್ಸ್ ಹತ್ರ ಇವಾಗ ಅವನ್ಗೆ ಪ್ರಾಫಿಟ್ ಬಂದಿದೆ 10 ಲಕ್ಷ. ಸೊ ಇವ್ರಿಬ್ರಿಗೂ ಅವನು ಪ್ರಾಫಿಟ್ ಕೊಡ್ಬೇಕು. ಅವನು ಪ್ರಾಫಿಟ್ ಬಂದಿದೆ ತಗೊಳ್ಳಿ ಅಂತ ಪ್ರಾಫಿಟ್ ನ ಕೊಡಲ್ಲ, ಡಿವಿಡೆಂಟ್ ಅನ್ನೋ ವರ್ಡ್ ನ ನಾವು ಯೂಸ್ ಮಾಡ್ತೀವಿ, ಡಿವಿಡೆಂಟ್. ಓಕೆನಾ? ಸೊ ಡಿವಿಡೆಂಟ್ ಎಷ್ಟಿರುತ್ತೋ, ಇವಾಗ 10 ಲಕ್ಷ ಪ್ರಾಫಿಟ್ ಬಂದಿದೆ ಅಂತ ಡಿವಿಡೆಂಟ್ 10 ಲಕ್ಷನೂ ಅವ್ನು ಕೊಡೋದಕ್ಕಾಗಲ್ಲ. ಸೊ ಏನ್ ಮಾಡ್ತಾನೆ, ಯಾಕಂದ್ರೆ ಇವಾಗ ನೆಕ್ಸ್ಟ್ ವರ್ಷ ಅವನಿಗೆ ಲಾಸ್ ಆಗ್ಬಿಡ್ಬೋದು. ಸೊ ಇಲ್ಲಾಂದ್ರೆ ಮತ್ತೆ ಅವ್ನಿಗೆ ದಿನಾ ಖರ್ಚು ಕಾಸು ಬೇಕಾಗುತ್ತೆ, ಡೈಲಿ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕು, ಸೊ ತುಂಬಾ ಇಂಥದ್ದು ಇರುತ್ತಲ್ವಾ. ಸೊ ಅದಕ್ಕೆ ಅವ್ನ್ ಏನ್ ಮಾಡ್ತಾನೆ, ಸ್ವಲ್ಪ ದುಡ್ಡನ್ನ ಇಟ್ಕೊಂಡು ಯೋಚನೆ ಮಾಡ್ತಾನೆ, ಪ್ರಿಫರೆನ್ಸ್ ಶೇರ್ಸ್ಗೆ ಎಷ್ಟು ಕೊಡೋದು ಮತ್ತೆ ಈಕ್ವಿಟಿ ಶೇರ್ಸ್ಗೆ ಎಷ್ಟು ಪೇ ಮಾಡ್ಬೇಕು ಅಂತ. ಆಮೇಲೆ ಏನಂದ್ರೆ ಇವನು ಲೋನ್ ಇಸ್ಕೊಂಡಿರ್ತಾನಲ್ವಾ, ಬೈ ಪ್ರಿಫರೆನ್ಸ್ ಮತ್ತೆ ಈಕ್ವಿಟಿ ಶೇರ್ಸ್ ಮಾತ್ರ ಅಲ್ಲ, ಲೋನು ಇಸ್ಕೊಂಡಿರ್ತಾನಲ್ಲ. ಸೊ ಅದಕ್ಕೂ ಪೇ ಮಾಡ್ಬೇಕಾಗುತ್ತೆ. ಇದು ಏನಂದ್ರೆ ಕಂಪನಿ ಒಳಗಡೆ ಇರೋ ರೂಲ್ಸ್ಗಳು. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂದ್ರೆ ರಿಜಿಸ್ಟ್ರೇಷನ್, ಆಮೇಲೆ ಅದ್ ಮಾಡೋದು ಇದ್ ಮಾಡೋದು, ಸೊ ಆ ತರ ಇರುತ್ತೆ. ಬಟ್ ಏನಿದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಅವೇ ಒಂದು ರೂಲ್ಸ್ ಮಾಡ್ಕೊಬಿಟ್ಟಿರ್ತಾರೆ. ಓಕೆನಾ? ಇವಾಗ ಇದು ಅರ್ಥ ಆಯ್ತಲ್ಲ? ಇವಾಗ ಡಿಫರೆನ್ಸ್ ಬಿಟ್ವೀನ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಬರೀ ಡಿಫರೆನ್ಸ್ ಬಿಟ್ವೀನ್ ಕೇಳಿದ್ರೆ ಅಲ್ಲಿ ಏನು ಕಂಟೆಂಟ್ ಇದೆಯೋ ಅದನ್ನೆಲ್ಲ ಬರ್ದ್ ಬನ್ನಿ, ಆಯ್ತಾ? ಇವಾಗ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಇಟ್ ಈಸ್ ದ ಕಂಪನಿ ಟೆಲ್ಸ್ ವಾಟ್ ದ ಕಂಪನಿ ಈಸ್ ಅಂಡ್ ವಾಟ್ ಇಟ್ ಕ್ಯಾನ್ ಡೂ. ಅಸೋ ಏನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಏನ್ ಹೇಳುತ್ತೆ ಅಂದ್ರೆ ಏನ್ ಕಂಪನಿ ಮಾಡ್ತಾ ಇದೆ ಮತ್ತೆ ಏನ್ ಮಾಡ್ಬೋದು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಅದೇ ಆರ್ಟಿಕಲ್ ಆಫ್ ಅಸೋಸಿಯೇಷನ್, ಇಟ್ ಈಸ್ ದ ರೂಲ್ ಬುಕ್ ಆಫ್ ಅ ಕಂಪನಿ, ಟೆಲ್ ಹೌ ದ ಕಂಪನಿ ವಿಲ್ ಮ್ಯಾನೇಜ್ ಇಂಟರ್ನಲ್ಲಿ. ಇದರಲ್ಲಿ ಏನ್ ಹೇಳುತ್ತೆ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ, ಕಂಪನಿ ರೂಲ್ ಬುಕ್ ಹೇಗೆ ಕಂಪನಿ ಒಳಗಡೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಅಲ್ಲಿ ಏನ್ ರೂಲ್ ಬುಕ್ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನ ಪ್ರತಿಯೊಬ್ಬರು ಫಾಲೋ ಮಾಡ್ಲೇಬೇಕು. ಇದು ಉದ್ದೇಶ ಏನು ಅಂದ್ರೆ ಇಟ್ ಡಿಫೈನ್ ದ ಆಬ್ಜೆಕ್ಟಿವ್ ಅಂಡ್ ಪವರ್ ಆಫ್ ದ ಕಂಪನಿ. ಅಂದ್ರೆ ಇದು ಉದ್ದೇಶ ಏನಂದ್ರೆ ಪವರ್ ಆಫ್ ದ ಕಂಪನಿ ಏನು ಅಂತ ಗೊತ್ತಾಗುತ್ತೆ. ಅದೇ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಏನು, ಡೇ ಬೈ ಡೇ ಯಾವ ತರ ಚೇಂಜ್ ಆಗುತ್ತೆ ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಾಗುತ್ತೆ. ಸ್ಕೋಪ್ ಅನ್ನ ನೋಡಂಗಿದ್ರೆ ಯಾವ್ದಿದು
ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಫೆಕ್ಟ್ ಎಕ್ಸ್ಟರ್ನಲಿ ಡೀಲಿಂಗ್ ಅಂದ್ರೆ ಹೊರಗಡೆ ಏನಿದ್ದು ಮೆಮೊರಂಡಮ್ ಆಫ್ ಆರ್ಟಿಕಲ್ ಡೀಲ್ ಮಾಡುತ್ತೆ. ಅದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಒಳಗಡೆ ಮ್ಯಾನೇಜ್ಮೆಂಟ್ ನ ಅಫೆಕ್ಟ್ ಮಾಡುತ್ತೆ. ಒಳಗಡೆ ಅವ್ರನ್ನ ಡೀಲ್ ಮಾಡುತ್ತೆ, ಅದು ಹೊರಗಡೆ ಅವ್ರನ್ನ ಡೀಲ್ ಮಾಡುತ್ತೆ. ಆಮೇಲೆ ಈ ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ನ ಚೇಂಜ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ ತುಂಬಾ ಕ್ಲಾಸಸ್ ಇತ್ತಲ್ವಾ. ಆಮೇಲೆ ಇದನ್ನ ಬಂದು ಗವರ್ನಮೆಂಟ್ ಅಪ್ರೂವಲ್ ಮಾಡೋದು. ಅದ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಬಂದು ಈಸಿಯಾಗಿ ಚೇಂಜ್ ಮಾಡ್ಬೋದು. ಒಂದ್ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಏನಾದ್ರು ಒಂದು ಚೇಂಜಸ್ ಇದ್ರೆ ಚೇಂಜ್ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಬೋತ್ ಈ ಮೆಮೊರಂಡಮ್ ಆಫ್ ಆರ್ಟಿಕಲ್ ಅಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಎರಡು ಕಂಪ್ನಿ ಕಡೆಯಿಂದ ರಿಜಿಸ್ಟರ್ ಆಗಿರ್ಬೇಕು. ಕಂಟೆಂಟ್ ಇಲ್ಲ ಕ್ಲಾಸಸ್ ನೋಡೋ ಹಾಗಿದ್ರೆ ಮೆಮೊರಂಡಮ್ ಆಫ್ ಆರ್ಟಿಕಲ್ಸ್ ಅಲ್ಲಿ ಏನೇನ್ ನೋಡಿದ್ವಿ, ನೇಮು, ರಿಜಿಸ್ಟರ್ಡ್ ಆಫೀಸು, ಆಬ್ಜೆಕ್ಟಿವ್, ಲಯಬಿಲಿಟಿ, ಕ್ಯಾಪಿಟಲ್, ಸಬ್ಸ್ಕ್ರಿಪ್ಷನ್, ಇದಿಷ್ಟನ್ನು ನೋಡಿದ್ವಿ. ಅಂದ್ರೆ ಇದು ಆಬ್ಜೆಕ್ಟಿವ್ ಏನ್ ಮಾಡುತ್ತೆ ಈ ಕಂಪನಿ, ಈಗ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ಅದನ್ನ ನಾವು ಮೆಮೊರಂಡಮ್ ಆಫ್ ಆರ್ಟಿಕಲ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಒಳಗಡೆ ರೂಲ್ಸ್ ಏನಿದೆಯೋ ಅದನ್ನ ನೋಡ್ತೀವಿ. ಅಂದ್ರೆ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು, ಮೀಟಿಂಗ್ ಯಾವಾಗ ಮಾಡ್ಬೇಕು, ಡೈರೆಕ್ಟರ್ಸ್ ಹೇಗಿರ್ಬೇಕು, ಡಿವಿಡೆಂಟ್ ಎಷ್ಟು ಕೊಡ್ಬೇಕು, ಈಗ ಸಾಲ ಎಷ್ಟು ತಗೋಬಹುದು ಅಂದ್ರೆ ಎಲ್ಲದನ್ನು ನೋಡ್ತೀವಿ ನಾವು. ಈಗ ಅರ್ಥ ಆಯ್ತಲ್ವಾ? ಮೆಮೊರಂಡಮ್ ಆಫ್ ಆರ್ಟಿಕಲ್ ಅಂದ್ರೆ ಏನು ಕಂಪನಿ, ಏನ್ ಕೆಲಸ ಮಾಡುತ್ತೆ ಕಂಪನಿ ಅನ್ನೋದನ್ನ ನೋಡ್ತೀವಿ. ಅದೇ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂದ್ರೆ ಕಂಪನಿ ಹೇಗೆ ರನ್ ಆಗುತ್ತೆ ಡೈಲಿ, ಅದಕ್ಕೆ ದುಡ್ಡು ಹೇಗ್ ಬರುತ್ತೆ, ಯಾರು ಇನ್ವೆಸ್ಟ್ ಮಾಡ್ತಾನೆ, ನಾವು ಪ್ರಾಫಿಟ್ ಬಂದ್ಮೇಲೆ ಅವ್ನಿಗೆ ಎಷ್ಟು ಪೇ ಮಾಡಬೇಕು, ಡಿವಿಡೆಂಡ್ ನ ಕೊಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಇವಾಗ ಡಿಫರೆನ್ಸ್ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇವಾಗ ಇನ್ಕಾರ್ಪೊರೇಷನ್ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸ್ಟೇಜ್ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದ್ರೆ ಏನೋ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ನೀವೇನ್ ರಿಜಿಸ್ಟರ್ ಮಾಡಿರ್ತೀರೋ ಅದಕ್ಕೆ ಸರ್ಟಿಫಿಕೇಟ್ ಕೊಡೋ ಅಂತದ್ದು. ಈಗ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಸ್ ಎ ಲೀಗಲ್ ಡಾಕ್ಯುಮೆಂಟ್ issued by the registration of company that declares that company is officially registered and exists as a legal entity. It is like a birth certificate of the company. ಏನು ಅಂದ್ರೆ ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡಿ ಏನ್ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ನ ಕೊಡ್ತಾರೆ. ಅದನ್ನ ನಾವ್ ಏನಂತ ಹೇಳ್ತೀವಿ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನೀವು ಹುಟ್ಟಿದ ತಕ್ಷಣ ಹೆಂಗೆ ನಿಮ್ಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರಲ್ವಾ, ಅದೇ ತರ ಕೊಡೋದು. ಕಂಟೆಂಟ್ ಆಫ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ನೋಡೋಣ. ಅದ್ರಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ ಅಂದ್ರೆ ಕಂಪನಿ ನೇಮ್ ಅಂದ್ರೆ ಅಫಿಷಿಯಲ್ ನೇಮು ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕಾರ್ಪೊರೇಟ್ ಐಡೆಂಟಿಫಿಕೇಶನ್ ನಂಬರ್, CIN ನಂಬರ್ ಅಂತಾನು ನಾವು ಹೇಳ್ತೀವಿ. ಏನಂದ್ರೆ ಇದು ಯೂನಿಕ್ ನಂಬರ್, ಪ್ರತಿಯೊಂದು ಕಂಪನಿಗೂ ಡಿಫ್ರೆಂಟ್ ಆಗಿರುತ್ತೆ. ಈಗ ನಿಮ್ದು ಆಧಾರ್ ನಂಬರ್ ಹೇಗಿದೆಯೋ, ಈಗ ಒಬ್ಬೊಬ್ಬರಿಗೆ ಒಂದೊಂದು ಆಧಾರ್ ನಂಬರ್ ಹೇಗೆ ಕೊಟ್ಟಿದ್ದಾರೋ ಹಾಗೆ ಕಂಪನಿ ಅವ್ರಿಗೂ ಅಷ್ಟೇನೆ ಯೂನಿಕ್ ಆಗಿ ನಂಬರ್ ಕೊಟ್ಟಿರ್ತಾರೆ. ಅಂದ್ರೆ ಆ ಸರ್ಟಿಫಿಕೇಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತಿರೋದು. ನೆಕ್ಸ್ಟ್ ಡೇಟ್ ಆಫ್ ಇನ್ಕಾರ್ಪೊರೇಷನ್, ಯಾವಾಗ ರಿಜಿಸ್ಟರ್ ಆಗಿದೆಯೋ ಆ ಡೇಟ್ ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಈಗ 1/1/2026 ನೀವೇನಾದ್ರು Jan 1 ರಿಜಿಸ್ಟರ್ ಆಗುತ್ತೆ. ಆಮೇಲೆ ಆ ಕಂಪನಿ ಯಾವುದು, ಪ್ರೈವೇಟ್ ಕಂಪನಿನ ಪಬ್ಲಿಕ್ ಕಂಪನಿನ ಅಂತ ಮೆನ್ಷನ್ ಆಗಿರುತ್ತೆ. ಆಮೇಲೆ ಲೊಕೇಶನ್ ಆಫ್ ಕಂಪನೀಸ್ ರಿಜಿಸ್ಟರ್ಡ್ ಆಫೀಸ್, ಎಲ್ಲಿ ಎಲ್ಲಿ ರಿಜಿಸ್ಟರ್ ಆಗಿರ್ತಾರೋ ಅಲ್ಲಿನ ಲೊಕೇಶನ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಕಂಪನಿ ಲೀಗಲಿ ರಿಜಿಸ್ಟರ್ ಆಗಿರುತ್ತೆ, ಮತ್ತೆ ಸೆಪರೇಟ್ ಲೀಗಲ್ ಐಡೆಂಟಿಟಿ ತಗೊಳುತ್ತೆ. ಅದೇ ಒಂದು ಸಪರೇಟ್ ಆಗಿ ಲೀಗಲ್ ಐಡೆಂಟಿಟಿ ತಗೊಳುತ್ತೆ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಬಿಸ್ನೆಸ್ಸಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಕಂಪ್ನಿ ಒಂದು ಓಡಿಸ್ತಿದ್ದೆ ಅಂದ್ರೆ ತಕ್ಷಣ ಯಾರೋ ಒಬ್ಬ ಬಂದ್ಬಿಟ್ಟು ಎಲ್ಲಿ ಏನ್ ಪ್ರೂಫ್ ಇದೆ ತೋರ್ಸು ಅಂದಾಗ ನೀವು ಈಸಿಯಾಗಿ ಈ ಸರ್ಟಿಫಿಕೇಟ್ ನ ತೋರಿಸಬಹುದು. ಈಗ ಇದು ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಗಿದೆ. ಥರ್ಡ್ ಸ್ಟೇಜ್ಗೆ ಹೋಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ.